ಸಿಂಹರಾಶಿ, ನಿಮ್ಮ ತ್ಯಾಗ ಬುದ್ಧಿ ಮನೆಯವರಿಗೆ ಸಂತೋಷವನ್ನು ತರುತ್ತೆ. ಅಂದರೆ ಬೇರೆಯವರಿಗೋಸ್ಕರವಾಗಿಯೇ, ಮನೆಯವರಿಗೋಸ್ಕರವಾಗಿಯೇ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ನಡ್ಕೊಳ್ಳುವಂಥದ್ದಿದೆಯಲ್ಲ, ಅದು ಎಲ್ಲರ ಸಂತೋಷಕ್ಕೆ ಕಾರಣವಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಹೊಸ ಚೈತನ್ಯವನ್ನು ನೋಡ್ತೀರಿ. ಹೋಟೆಲ್ ಉದ್ಯಮದಲ್ಲಿ ಯಾರು ತೊಡಗಿಸ್ಕೊಂಡಿದ್ದೀರಿ ಅವರಿಗೆ ಉತ್ತಮವಾದಂತಹ ಯಶಸ್ಸು, ಲಾಭ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ದೈನಂದಿನ ಕೆಲಸಗಳಲ್ಲಿ ಸಣ್ಣದಾದಂತಹ ಅಡ್ಡಿ ಸಮಸ್ಯೆಗಳು ಆಗುವಂಥದ್ದಿದೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳಿದೆ. ಪೂಜೆ ಪುನಸ್ಕಾರ ಅಥವಾ ಪುಣ್ಯಕ್ಷೇತ್ರದ ದರ್ಶನ, ಧಾರ್ಮಿಕ ವಿಚಾರಗಳು ಇವೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು. ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ, ಎಚ್ಚರಿಕೆಯಿಂದ ಇರಿ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯ ವಿಶೇಷವಾದಂತಹ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿದೆ. ಕನ್ಯಾ ರಾಶಿ, ಬೇಡದೇ ಇರತಕ್ಕಂತಹ ಮಾತು, ಕೆಲಸ ಇದೆಲ್ಲವುದರಿಂದ ಸಮಯ ಹಾಳಾಗ್ತಕ್ಕಂಥದ್ದಿದೆ. ತ್ವರಿತವಾದಂತಹ ತೀರ್ಮಾನದಿಂದ ಆರ್ಥಿಕ ನಷ್ಟ, ಇದ್ದಕ್ಕಿದ್ದ ಹಾಗೆ ಏನೋ ಆ ಕ್ಷಣದಲ್ಲಿ ನಿಂತ ಜಾಗದಲ್ಲೇ ತೀರ್ಮಾನ ಮಾಡಿಬಿಡುವಂಥದ್ದು. ಆ ಒಂದು ನಿರ್ಧಾರ ನಿಮ್ಮ ನಷ್ಟಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ಸಾಲದ ಪ್ರಕ್ರಿಯೆ ಈ ದಿವಸ ಬೇಡ. ಸಾಲ ತಗೊಳ್ಳುವಂಥದ್ದು, ಕೊಡುವಂಥದ್ದು, ಕೊಡಿಸುವಂಥದ್ದು ಇದು ಯಾವುದೂ ಕೂಡ ಬೇಡ ಅನ್ನುವಂಥದ್ದು. ಕಲೆ, ಸಾಹಿತ್ಯ ಇತ್ಯಾದಿ ವಿಚಾರಧಾರೆಗಳಿಗೆ ಒಂದಷ್ಟು ಸಮಸ್ಯೆಗಳು ಆಗ್ತಕ್ಕಂಥದ್ದಿದೆ. ಪರಿಶ್ರಮದ ಫಲ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ಅದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕಿ ನಿಮ್ಮೆಲ್ಲ ಕೆಲಸಗಳಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಬರಹಗಾರರಿಗೆ ಶುಭ ಇರತಕ್ಕಂತಹ ದಿವಸ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಬಹುದು. ಅವರ ಮಾತು ಅಲ್ಲಿ ನಡೀಬಹುದು, ನೀವು ಸೋಲ್ತೀರಿ ಅನ್ನುವಂಥದ್ದು. ದಂಪತಿಗಳಲ್ಲಿ ಪರಸ್ಪರ ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಜಗಳ ನಿರಂತರವಾಗಿ ಇರುವಂತಹ ದಿವಸ ಇದಾಗುತ್ತೆ. ಕುಟುಂಬದ ಒಂದು ತಿಳುವಳಿಕೆ ಏನಿದೆ ಅದು ಕಹಿ ಅಂತ ಹೇಳಿ ಅನಿಸುತ್ತೆ. ಮನೆಯವರು ಯಾವುದೋ ಒಂದು 4 ಮಾತುಗಳನ್ನು ಹೇಳ್ತಾರೆ, ಆದರೆ ಅದು ಬೇಡ ಅಂತ ಹೇಳಿ ಅನಿಸ್ಬಿಡುತ್ತೆ. ಯಾವಾಗ ಆ ಮಾತನ್ನು ಧಿಕ್ಕರಿಸ್ತೀರಿ ಆಗುವಂತಹ ತೊಂದರೆಗಳು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸ್ವಂತ ಕಾರ್ಯಕ್ಕೋಸ್ಕರವಾಗಿ ಧಾರಾಳವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅನ್ನುವಂಥದ್ದು. ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರಿಗೆ ಹಿಂಸೆಯನ್ನು ಕೊಡಬೇಡಿ, ಬೇರೆಯವರಿಗೆ ಬೇಸರವನ್ನು ಮಾಡಬೇಡಿ. ಅವರು ನಿಮ್ಮಿಂದಾಗಿ ನೋವನ್ನು ಅನುಭವಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಅದು ನಾಳೆ ನಿಮಗೇ ಹಿಂದಿರುಗಬಹುದು ಅಥವಾ ನಿಮಗೆ ಶಾಪವಾಗಿ ಪರಿಣಮಿಸಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಭಾವನೆಗಳು ತಪ್ಪಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಬಹುದು. ಸೂಕ್ತವಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಧ್ಯಾನದ ಮೊರೆ ಹೋಗಿ. ಧ್ಯಾನದಲ್ಲಿ ಯುಕ್ತಾಯುಕ್ತಿಗಳ ಒಂದು ಅನುಭವ ನಿಮಗೆ ಆಗಬಹುದು, ಸರಿತಪ್ಪುಗಳ ಒಂದು ಅನುಭವ ನಿಮಗೆ ಆಗಬಹುದು, ಸರಿಯಾದ ನಿರ್ಧಾರಕ್ಕೆ ಬರೋದಕ್ಕೆ ಅವಕಾಶಗಳಾಗಬಹುದು. ಧ್ಯಾನದ ಮೊರೆ ಹೋಗಿ. ಶುಭವಾಗಿ. ವೃಶ್ಚಿಕ ರಾಶಿ, ವೈವಾಹಿಕ ವಿಚಾರದಲ್ಲಿ ಕಲಹ, ಮದುವೆ ವಿಚಾರ, ದಾಂಪತ್ಯದ ವಿಚಾರ, ಕುಟುಂಬದ ವಿಚಾರ ಬಂತು ಅಂತಂದರೆ ಜಗಳಕ್ಕೆ ಪ್ರಾರಂಭವಾಗುತ್ತೆ. ಕಠಿಣ ಪರಿಶ್ರಮ ಇದ್ದರೂ ಕೂಡ, ತುಂಬ ಕಷ್ಟಪಡ್ತಾ ಇದ್ದರೂ ಕೂಡ ಸಾರ್ಥಕತೆ ಇಲ್ಲ, ಸಫಲತೆ ಇಲ್ಲ, ಪ್ರಯೋಜನ ಇಲ್ಲ, ಅನುಕೂಲ ಇಲ್ಲ. ಯಾವುದೂ ಕೂಡ ಒಳ್ಳೆಯದಾಗಿ ಕಾಣ್ತಾ ಇಲ್ಲ, ಫಲವನ್ನು ಕೊಡ್ತಾ ಇಲ್ಲ. ಮಕ್ಕಳು ಮತ್ತು ಪೋಷಕರಿಗೆ ದುಃಖದಾಯಕರು. ನಿಮ್ಮ ನಡವಳಿಕೆ ಏನಿದೆ ಅದು ದೊಡ್ಡವರಿಗೂ ಬೇಸರ ಮಾಡುತ್ತೆ, ಮಕ್ಕಳಿಗೂ ಕೂಡ ಏನೋ ಒಂದು ರೀತಿಯಲ್ಲಿ ಹಿಂಸೆಯನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ನಕಾರಾತ್ಮಕವಾದಂತಹ ಅಭಿಪ್ರಾಯ ಹೇಳುವವರನ್ನು ಅವಲಂಬಿಸಬೇಡಿ. ಇದೇ ಮಾಡುವಂತಹ ದೊಡ್ಡ ತಪ್ಪು. ಅದರಿಂದ ನಿಮಗೆ ಸಮಸ್ಯೆಗಳು ಆಗ್ತಕ್ಕಂಥದ್ದು. ಇದು ವ್ಯವಸ್ಥಿತವಾದಂತಹ ದಿವಸ, ಆದರೆ ಸರಿಯಾದಂತಹ ಸಂಪರ್ಕಗಳು ಸಿಗ್ತಲೇ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅತ್ಯುನ್ನತವಾದಂತಹ ಚಿಂತನೆಗಳು ಬೇರೆಯವರಿಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನೀವು ಅದನ್ನು ಬೇಸರ ಮಾಡ್ಕೊಳ್ತೀರಿ. ನಾನು ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದೆ, ಬೇರೆಯವರಿಗೆ ಯಾಕಿದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ನೋವು, ಇದು ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ. ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ.